ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವತ್ತು ಈಗಾಗಲೇ ನೋಡಿ, ರಾಮಲಿಂಗಾರೆಡ್ಡಿ ಸರ್ ಅವರು ಆ ಖಾತೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಅವರು ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಸಚಿವರು ತಮ್ಮ ತಮ್ಮ ಖಾತೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುವಂತ ಒಂದು ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಸರ್. ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನು ಸೂಚನೆ ಕೊಡಬಹುದು ಮತ್ತೆ ಏನು ಪೂರ್ವ ತಯಾರಿ ಮಾಡ್ಕೊಳ್ಳೋಕೆ? ನೋಡಿ, ಶುದ್ಧ ಕುಡಿಯ ನೀರು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ರಸ್ತೆ ಇದೆ, ಚರಂಡಿ ಇದೆ, ಕುಡಿಯ ನೀರು ಸಮಸ್ಯೆ ಅಥವಾ ಬೀದಿ ದೀಪ ಇದೆ, ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಆ ಗ್ರಾಮದ ಅಭಿವೃದ್ಧಿ, ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲವೂ ಬರ್ತದೆ. 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೀಗಾಗಿ ಇವತ್ತೆಲ್ಲ ಸಿಇಒಗಳು ಬಂದಿದ್ದಾರೆ, DC ಅವರು ಬಂದಿದ್ದಾರೆ. ಇವತ್ತು ಚರ್ಚೆ ಆಗ್ತದೆ. ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂದ್ರೆ ರೈತರು ದೊಡ್ಡ ಮಟ್ಟ ಪ್ರತಿಭಟನೆ. ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದಿಂದ ಎಷ್ಟಿದೆ ಅಂತ ಈ ಮಾಹಿತಿ ಕೊಡ್ತೀರಾ ಸರ್? ಮಾಹಿತಿ ಇವತ್ತು ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಸರ್, ನಿಮಗೆ ಕೊಟ್ಟಿರುವಂತ ಖಾತೆ ತೃಪ್ತಿ ಇದೆಯಾ? ನೀವು ಕೂಡ DCM ಆಕಾಂಕ್ಷಿ ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಾವೆಲ್ಲ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ಖಾತೆ ಈ ಖಾತೆ, ಆ ಹುದ್ದೆ ಈ ಹುದ್ದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಎಲ್ಲಾ ಖಾತೆಗಳು ಮಹತ್ವದಾದಂಥ ಖಾತೆನೇ ಇದ್ದಾವೆ. ಹೀಗಾಗಿ ಅವೆಲ್ಲವನ್ನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಹಿಂದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಈ ಖಾತೆಯಲ್ಲೂ ಚೆನ್ನಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೇನೆ. ಯಾವುದೂ ಆತಂಕ ಇಲ್ಲ. CLP ಸಭೆಯಲ್ಲಿ ಇವತ್ತೇನು SIR ಇದೆ, ಇನ್ನು ಅನೇಕ ಜ್ವಲಂತ ವಿಷಯಗಳಿದ್ದಾವೆ. ಅವೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ CLP ಕರೆಯಲಾಗಿದೆ. ಅದರಲ್ಲಿ ಚರ್ಚೆ ಮಾಡ್ತೇವೆ. ಆಕಾಂಕ್ಷಿಗಳು ಸಹಜ ಇದೆ. ಎಲ್ಲರೂ ಮಂತ್ರಿ ಆಗಬೇಕು ಅನ್ನುವಂಥದ್ದು ಇವತ್ತು ಎಲ್ಲರ ಒಂದು ಅಪೇಕ್ಷೆನೂ ಇರ್ತದೆ, ಆ ಭಾಗದ ಅವಶ್ಯಕತೆನೂ ಇರ್ತದೆ. ಆ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ.